ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ಕಿನ್ನನ್ನು ಬ್ರೈಟನ್ ಆಗಿ ಇಟ್ಕೋಬೇಕು, ಗ್ಲೋಯಿಂಗಾಗಿ ಕಾಣಿಸ್ಬೇಕು ಅಂತ ಆಸೆ ಇರುತ್ತೆ. ಬಟ್ ಕಾಸ್ಮೆಟಿಕ್ಸ್ ಯೂಸ್ ಮಾಡೋಕ್ಕೆ ಕೆಲವರಿಗೆ ಇಷ್ಟ ಇರೋದಿಲ್ಲ. ಅವರಿಗೋಸ್ಕರ ಒಂದು ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ. ಟೀ ಬ್ಯಾಗ್ ಹೋಮ್ ರೆಮಿಡಿ ಅಂತಲೇ ಹೇಳ್ತೀವಿ ಇದನ್ನು. ಯಾವುದಾದ್ರೂ ಬ್ರ್ಯಾಂಡೆಡ್ನಲ್ಲಿ ಟೀ ಬ್ಯಾಗ್ನ ತೊಗೊಂಡ್ಬಿಟ್ಟು ನೀವು ವಾರ್ಮ್ ವಾಟರಲ್ಲಿ ಡಿಪ್ ಮಾಡಿ ಸ್ಕ್ವೀಸ್ ಮಾಡಿ ಇಟ್ಕೊಳ್ಬೇಕು. 2 ಟೇಬಲ್ ಸ್ಪೂನ್ ಆಗೋಷ್ಟು ಆಲೋವೆರಾ ಜೆಲ್ನ ತೊಗೊಂಡಿದ್ದೀನಿ. ನಾನು ಪತಂಜಲಿನ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. 2 ವಿಟಮಿನ್ ಇ ಕ್ಯಾಪ್ಸೂಲ್ನ ಅದಕ್ಕೆ ಸ್ಕ್ವೀಸ್ ಮಾಡಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಕ್ರೀಮ್ ಲೈಕ್ ಫಾರ್ಮ್ ಆಗುತ್ತೆ. ಅದಕ್ಕೆ ಪ್ಯಾರಾಶೂಟ್ ಆಯಿಲ್ನ ತೊಗೊಂಡಿದ್ದೀನಿ. ಕೋಕೋನಟ್ ಆಯಿಲ್ನ ನೀವು ಯಾವುದೇ ಬ್ರ್ಯಾಂಡ್ನಾದರೂ ತೊಗೊಳ್ಬೋದು. ಇದನ್ನು 1/2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೀಟಾಗಿ. ಲೆಮನ್ ಜ್ಯೂಸನ್ನ ಹಾಕ್ಕೊಳ್ಬೇಕು. ನೀವು 1/2 ಟೇಬಲ್ ಸ್ಪೂನಷ್ಟು ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಹಾಕೋದ್ರಿಂದ ವಿಟಮಿನ್ ಸಿ ಇರೋದ್ರಿಂದ ಸ್ಕಿನ್ನನ್ನು ಬ್ರೈಟನ್ ಮಾಡುತ್ತೆ. ಹಾಗಾಗಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಫಾರ್ಮ್ ಆಗುತ್ತೆ. ನೆಕ್ಸ್ಟು ನಾವು ಸ್ಕ್ವೀಸ್ ಮಾಡಿಟ್ಟಿದ್ವಲ್ಲ ಟೀ ಬ್ಯಾಗ್ ಸೊಲ್ಯೂಷನ್ನು, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲೋಷನ್ ಥರ ಫಾರ್ಮ್ ಆಗುತ್ತೆ. ಇದನ್ನು ಏರ್ಟೈಟ್ ಕಂಟೈನರಲ್ಲಿ ನೀವು ಹಾಕಿಟ್ಕೊಳ್ಬೋದು. ಸುಮಾರು ದಿನ ನೀವು ಯೂಸ್ ಮಾಡ್ಬೋದು. 1 ಮಂತಿಗೆ ಆಗೋಷ್ಟು ಬೇಕಾದರೆ ಮಾಡ್ಕೊಂಡು ಯೂಸ್ ಮಾಡ್ಬೋದು. ನಾನಿಲ್ಲಿ 15 ಡೇಸ್ ಅಥವಾ 1 ವೀಕಿಗೆ ಆಗೋಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಇದನ್ನು ಅಪ್ಲೈ ಮಾಡಿ ನೀಟಾಗಿ ವಾಶ್ ಮಾಡಾದಮೇಲೆ ಮುಖನ ಅಥವಾ ಕೈ ಕಾಲುಗಳನ್ನ ಅಪ್ಲೈ ಮಾಡಿಕೊಂಡು ಸರ್ಕ್ಯುಲರ್ ಮೋಷನ್ನು ನೀಟಾಗಿ ಮಸಾಜ್ ಮಾಡ್ಕೋಬೇಕು. ಒಂದು 5 ಮಿನಿಟ್ಸು. ನೀವು ಯಾವುದೇ ಸೋಪನ್ನು ಯೂಸ್ ಮಾಡೋಂಗಿಲ್ಲ. ಬೆಳಗ್ಗೆ ಎದ್ಬಿಟ್ಟು ನೀವು ವಾಶ್ ಮಾಡಿದ್ರೆ ಸಾಕಾಗುತ್ತೆ ಅಷ್ಟೇ. ಇವಾಗ ವಾಶ್ ಮಾಡ್ಕೊಂಡು ಮಲಗೋ ಅವಶ್ಯಕತೆ ಇಲ್ಲ. ಓವರ್ನೈಟ್ ಹಾಗೇ ಬಿಡ್ಬೋದು ನೀವು. ತುಂಬಾ ಚೆನ್ನಾಗುತ್ತೆ. ನಿಮಗೂ ಕೂಡ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ, ಬೆಸ್ಟ್ ರಿಸಲ್ಟ್ ಕಾಣ್ಬೋದು.